ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗೆಯೇ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಆ್ಯಂಡ್ ಟುಡೇ ಐ ಆಮ್ ಗೋನ್ ಶೋ ಯು ಚಿಕನ್ ಡೈಮಂಡ್ ಬೈಟ್ಸ್. ಹೌದು, ಇನ್ನೇ ಯಾಕೆ ತಡ, ನಾವು ಚಿಕನ್ ಡೈಮಂಡ್ ಬೈಟ್ಸ್ ಯಾವ ಥರ ಮಾಡೋದಂತ ನೋಡೋಣವಾ. ತುಂಬಾ ಟೇಸ್ಟಿಯಾಗಿದೆ ಇದು. ಹಾಗೆ ನೋಡಲಿಕ್ಕೆ ಕೂಡ ಕ್ಯೂಟ್ ಆಗಿದೆ, ತಿನ್ನಲಿಕ್ಕೇ ಮನಸ್ಸಾಗಲ್ಲ. ಅಷ್ಟು ತಿಂದರೆ ತಿಂತಾನೇ ಇರಬೇಕಂತ ಅನಿಸ್ತಾ ಇದೆ. ಅಷ್ಟು ಒಂದು ಟೇಸ್ಟಿಯಾಗಿರುವ ಚಿಕನ್ ಡೈಮಂಡ್ ಬೈಟ್ಸ್. ಸೊ ಇವಾಗ ಅದನ್ನು ಯಾವ ಥರ ಮಾಡೋದಂತ ನೋಡೋಣ. ಇವಾಗ ನಾನು ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ. ಚೂರು ನೀರು ಕೂಡ ಇರಬಾರ್ದು, ನೀರಿದ್ದರೆ ಅದು ನೀರು ಆಗ್ತದೆ. ಸೊ ಚೂರು ಕೂಡ ನೀರು ಹಾಕಬಾರ್ದು. ಹಾಗೆ ಇದಕ್ಕೆ ನಾನು ಒಂದು ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಸೊ ಅದ್ರ ಜೊತೆ ಅದರ ವೇಸ್ಟ್ ಕೂಡ ಬಿತ್ತು. ಆ್ಯಂಡ್ ಬಿದ್ದರೂ ಕೂಡ ನೋ ಪ್ರಾಬ್ಲಮ್, ಅದನ್ನು ವಾಶ್ ಮಾಡಿ ನಾನು ಮೊಟ್ಟೆ ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ವೇಸ್ಟ್ ಕೂಡ ತಗೊಂಡೆ. ಸೊ ಇವಾಗ ಇದಕ್ಕೆ ನಾನು ಒಂದು ಕೈ ಹಿಡಿಯಷ್ಟು ಕೊರಿಯಂಡರ್ ಲೀಫ್ ಹಾಕ್ತಾಯಿದ್ದೀನಿ. ಆದರೆ ಯಾವುದ್ರಲ್ಲೂ ಕೂಡ ನೀರು ಇರಬಾರ್ದು, ನೀರನ್ನು ಚೆನ್ನಾಗಿ ಸೋರಿಸಿ ತೆಗಿಬೇಕು. ಅನಂತರ ಒಂದು ಬ್ರೆಡ್ ಕಟ್ ಮಾಡಿ ಹಾಕಿ, ಸ್ವಲ್ಪ ಪುದೀನ, ಒಂದು ಹಸಿಮೆಣಸಿನಕಾಯಿ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು, 4-5 ರೆಡ್ ಚಿಲ್ಲಿ ಉಂಟಲ್ಲ, ಬಾಡಿಗೆ ಮೆಣಸು, ಅದನ್ನು ಕೂಡ ಹಾಕಬೇಕು. 1/4 ಟೀ ಸ್ಪೂನಷ್ಟು ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಬೇಕು. ಮತ್ತು ಸಿಂಪಲಾಗಿ ಆ್ಯಸ್ ಯೂಶ್ವಲ್ ಪೈಪಿಂಗ್ ಬ್ಯಾಗ್ ಇರ್ತದಲ್ವ, ಸೊ ಅದಕ್ಕೆ ನಾವು ಈ ಪೇಸ್ಟನ್ನೆಲ್ಲ ಹಾಕಬೇಕು. ಈ ಚಿಕನದ್ದು ಪೇಸ್ಟ್ ಉಂಟಲ್ಲ ಅದನ್ನು ಹಾಕಬೇಕು, ಎಲ್ಲವನ್ನು ಹಾಕಿ ಅದ ನಂತರ ಮೇಲೆ ಟೈಟಾಗಿ ಟೈ ಮಾಡಿದರೂ ಆಗ್ಬೋದು, ಇಲ್ಲಾಂದರೆ ಏನಾದರೂ ಕ್ಲಿಪ್ಸ್ ಇದ್ದರೆ ಅದನ್ನು ಕೂಡ ಹಾಕಿದ್ರೆ ಆಯಿತು. ಸೊ ಆ್ಯಂಡ್ ಇದಕ್ಕೆ ರೋಲ್ ಶೀಟ್ ಬರ್ತದಲ್ವ, ಅದು ಬೇಕು. ಸೊ ಅದರಲ್ಲಿ ಮಾಡ್ಬೋದು, ಇದರಲ್ಲಿ ಮಾಡಿದರೆ ಚೆನ್ನಾಗಿ ಆಗುತ್ತೆ. ಹಾಗೆ ಮೈದಾದಲ್ಲಿ ಕೂಡ ಮಾಡ್ಬೋದು. ಬಟ್ ನನಗೆ ಜಾಸ್ತಿಯಾಗಿ ಇದೆ ಟೇಸ್ಟಿಯಾಗಿರೋದಂತ ಅನ್ನಿಸ್ತು. ಯಾಕೆಂದರೆ ಅದು ಮತ್ತು ಮೈದಾದಲ್ಲಿ ಮಾಡಿದರೆ ಸ್ವಲ್ಪ ಹೊತ್ತು ಇಟ್ಟರೆ ಹಾರ್ಡಾಗುತ್ತೆ. ಬಟ್ ಇದು ಹಾರ್ಡಾಗಲ್ಲ, ಹಾಗೇ ಕ್ರಿಸ್ಪಿಯಾಗಿಯೂ ಇರುತ್ತೆ. ಎಷ್ಟೊತ್ತಾದರೂ ಏನೂ ಆಗಲ್ಲ, ತುಂಬಾ ಟೇಸ್ಟಿ ಕೂಡ ಆಗುತ್ತೆ ಇದರಲ್ಲಿ. ಹಾಗೆ ಇದಕ್ಕೆ ನಾನು ಆ ಫಿಲ್ಲಿಂಗನ್ನು ಕೂಡ ಹಾಕಬೇಕು. ಆ್ಯಂಡ್ ಇದಕ್ಕೆ ಗಮ್ ಬೇಕಲ್ವ, ಸೊ ಅದಕ್ಕೆ ನಾನು ಮೈದಾ ಉಂಟಲ್ವ ಅದನ್ನು ಸ್ವಲ್ಪ ಹಾಕಿ ನೀರಲ್ಲಿ ಬ್ಯಾಟರ್ ಥರ ಗಮ್ ಥರ ಮಾಡಿ ಇಟ್ಟಿದ್ದೇನೆ. ಹಾಗೆ ನಮ್ಮದು ಚಿಕನ್ ಇದು ಉಂಟಲ್ವ ಮಸಾಲ, ಅದಕ್ಕೆ ನಾವು ಪೈಪಿಂಗ್ ಬ್ಯಾಗಲ್ಲಿ ಹಾಕಿದ್ದೀವಲ್ಲ, ಅದರದ್ದು ನಾವು ಕಟ್ ಮಾಡಬೇಕು. ಒಂದು ತಿನ್ನಾಗಿ ಬರಬೇಕು, ಜಾಸ್ತಿ ತಿಕ್ಕಲ್ಲ, ಜಾಸ್ತಿ ದಪ್ಪನೂ ಬೇಡ, ತೆಳುವಾಗಿಯೂ ಬೇಡ. ಸೊ ಹಾಗೆ ಬರಬೇಕು. ಇವಾಗ ನೋಡಿದ್ರಲ್ವ ನಾನು ಯಾವ ಥರ ಹಾಕ್ತಾಯಿದ್ದೀನಿ. ಇವಾಗ ಒಂದು ರೋಲ್ ಶೀಟ್ ತಗೊಂಡು ಅದಕ್ಕೆ ಈ ಥರ ಲೇಡೀಸ್ ಫಿಂಗರ್ ಥರ ಹಾಕ್ತಾ ಇದ್ದೀನಿ. ಸೊ ಆದ ನಂತರ ಇದನ್ನು ರೋಲ್ ಮಾಡಬೇಕು. ನಾವು ಈ ಥರ ರೋಲ್ ಮಾಡಿದರೆ ಆಯಿತು. ವೆರಿ ಸಿಂಪಲ್, ತುಂಬಾ ಸಿಂಪಲ್ ಇದು, ಬೇಗನೆ ಆಗುತ್ತೆ. ಏನು ಜಾಸ್ತಿ ಕೆಲಸ ಏನಿಲ್ಲ, ಅಷ್ಟು ಈಸಿಯಾಗಿ ಮಾಡ್ಬೋದು. ಸೊ ಇವಾಗ ಈ ಥರ ನೀವು ರೋಲ್ ಮಾಡಿದರೆ ಆಯಿತು. ಹಾಗೆ ಮೈದಾ ಸ್ವಲ್ಪ ಜಾಸ್ತಿ ನಿಮಗೆ ಬಿಡ್ತದೆ ಅಂತ ಇದ್ದರೆ ಜಾಸ್ತಿನೇ ಗಮ್ ಥರ ಹಾಕ್ಬೋದು. ಸೊ ಇವಾಗ ಇದು ರೆಡಿ ಐತಿ. ಈಗೇನೆ ಬಾಕಿದ್ದನ್ನು ನಾನು ಸ್ವಲ್ಪ ಒಂದು 2-3 ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ದಪ್ಪದಲ್ಲಿ ಹಾಕ್ತಾ ಇದ್ದೇನೆ. ದಪ್ಪದಲ್ಲಿ ಹಾಕಿದ್ರು ತೆಳುವಾಗಿ ಹಾಕಿದ್ರು ಕೂಡ ಚೆನ್ನಾಗೇ ಆಗುತ್ತೆ. ಅದ್ರ ಸ್ವಲ್ಪ ಫೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ನಾವು ರೋಲ್ ಶೀಟ್ ತೆಗೆಯುವಾಗ ಹಾಗೆಯೇ ಫ್ರಿಜ್ಜಲ್ಲಿ ಇಟ್ಟಿದ್ದರೆ ಅದನ್ನು ಒಂದು ಅರ್ಧ ಗಂಟೆ ಮುಂಚೆ 1 ಗಂಟೆ ಮುಂಚೆನೇ ತೆಗೆದು ಹೊರಗಡೆ ಇಡಬೇಕು. ಹೊರಗಡೆ ಇಟ್ಟು ಆದ ನಂತರ ನಾವು ಇದನ್ನು ಮಾಡಬೇಕು. ಯಾಕಂದರೆ ಆವಾಗ ನಾವು ಬಿಡಿಸುವಾಗ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಎಣ್ಣೆ ಆಲ್ರೆಡಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಬಿಸಿಯಾದ ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಶೇಪಲ್ಲಿ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಒಂಥರ ಡೈಮಂಡ್ ಟೈಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಕ್ಯೂಟ್ ಆಗಿದೆ ಅಲ್ವಾ ನೋಡಲಿಕ್ಕೆ, ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿದೆ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಆಯ್ತು. ಇದನ್ನು ಬೇಗನೆ ಆಗುತ್ತೆ, ತುಂಬ ಜಾಸ್ತಿ ಕೆಲಸ ಏನಿಲ್ಲ ಇದಕ್ಕೆ. ಸೊ ಇವಾಗ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ನಾನು ಮಾಡ್ತಾ ಇದ್ದೀನಿ ಅಂತ. ಇದನ್ನು ನೀವು ಕೂಡ ಮಾಡಿ, ಮಕ್ಕಳಿಗೆ ಕೂಡ ತುಂಬಾ ಇಷ್ಟಪಡ್ತಾರೆ. ಮಕ್ಕಳಂತಾರೆ ದೊಡ್ಡವರಿಗೂ ಮಕ್ಕಳಿಗೆ ಎಲ್ರಿಗೂ ಒಂದೇ ರೀತಿ ಇಷ್ಟ ಆಗೋ ಒಂದು ಸ್ನ್ಯಾಕ್ಸ್ ರೆಸಿಪಿ. ಸೊ ಇವಾಗ ಇದು ಫ್ರೈ ಆಯಿತು, ಇದನ್ನು ನಾನು ತೆಗಿತಾ ಇದ್ದೇನೆ. ಸೊ ಇಲ್ಲಿ ನೋಡಿದ್ರಲ್ವ ಗೈಸ್ ನೀವು ಚಿಕನ್ ಡೈಮಂಡ್ ಬೈಟ್ಸ್ ಯಾವ ಥರ ಮಾಡಿದೆ ಅಂತ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಲಿಕ್ಕೆ ಮರಿಬೇಡಿ. ಇದರ ಕ್ರಿಸ್ಪಿನೆಸ್ ಯಾವ ಥರ ಇದೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಕ್ರಿಸ್ಪಿಯಾಗಿದೆ ಅಂತ. ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕ್ರಿಸ್ಪಿ ಇದೆ ಅಂತ ನೋಡಿ. ವಾವ್, ತುಂಬಾ ಕ್ರಿಸ್ಪಿಯಾಗಿದೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿದೆ. ಸೊ ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಮನೆಯವರೆದುರಡಿ ನೀವು ಕೂಡ ಸ್ಟಾರ್ ಆಗಿ ಅಂತ ನಾನು ಈ ರೆಸಿಪಿಯನ್ನು ನಿಮಗೆ ಕೂಡ ಶೇರ್ ಮಾಡ್ತೇನೆ. ಸೊ ಹಾಗೆ ಇವತ್ತಿನ ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ, ಲೈಕ್ ಕಾಮೆಂಟ್ ಹಾಕಿ, ಹಾಗೆಯೇ ಹತ್ತಿರದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.